ನಮಸ್ಕಾರ, ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಗೌರವಾನ್ವಿತ ಶ್ರೀ ಸಂಗಮೇಶ್ ಅಪ್ಪಾಸಿ ಬಬಲೇಶ್ವರ ಮಾನ್ಯ ಅಧ್ಯಕ್ಷರು ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಧಾರವಾಡ ಅವರು ಉದ್ಘಾಟನೆಯನ್ನ ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ವಿನಂತಿ ಪೂರ್ವಕವಾಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಗುತ್ತಿರಲಿ ಜ್ಞಾನ ಜ್ಯೋತಿ, ಬಳೆ ಬೆಳೆದು ನಗುತ್ತಿರಲಿ
ಸಿಗಿದು ಮಿನುಮಿನುಗಿ ಮಿಂಚಿರಲಿ ಸುಜ್ಞಾನ ಪ್ರಣತಿ ಬೆಳಬೆಳಗಿ ಪಸರಿಸಲಿ ವಿಜ್ಞಾನ ದೀಪ್ತಿ ಬರ್ಬರತೆಯ ಕ್ರೌರ್ಯ ತೊಲಗಿ ಸಜ್ಜನಿಗೆ ಶೌರ್ಯ ಬೀಗಿ ಶೋಷಣೆಯ ಗುಣವು ಅಲುಗಿ ಕಾರುಣ್ಯ ಹಣತೆ ಬೆಳಗಿ ನಗುತ್ತಿರಲಿ ನಗುತ್ತಿರಲಿ ಜ್ಞಾನ ಜ್ಯೋತಿ ಬಾಗಿರಲಿ ತೂಗಿರಲಿ ಮನುಜ ಪ್ರೀತಿ ಭಯೋತ್ಪಾದನೆಯ ಬೇರು ಕಿತ್ತು ವಿಶ್ವ ಮೈತ್ರಿ ಪ್ರೀತಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹಾಗೂ ಸಂವಿಧಾನ ಪೀಠಿಕೆಯ ಭಾವಚಿತ್ರಕ್ಕೆ ಎಲ್ಲ ಗಣ್ಯಮಾನ್ಯರು ಪುಷ್ಪಾರ್ಚನೆಯನ್ನ ನೆರವೇರಿಸ್ತಾ ಇದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆ ಮುಖಾಂತರ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಳ್ಳೋಣ. ತಾವು ಕೂಡ ನನ್ನನ್ನು ಅನುಸರಿಸಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಕೇಳಿಕೊಳ್ತಾ ಇದ್ದೇನೆ. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅದರಲ್ಲಿ ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಧನ್ಯವಾದ. ಜಿಲ್ಲಾ ಪಂಚಾಯತ್ ನಿತ್ಯಾನಂದರವರೇ, ADC ಗೆನ್ನೂರವರೇ, ಪತ್ರಗಾರ ಅವರೇ, ರಾಜಲಕ್ಷ್ಮಿ ಮೇಡಮ್ ಅವರೇ, AC ಅವರೇ, ಮತ್ತೆ ಇಲ್ಲಿರುವಂಥ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತೆ ಸಂಘ ಸಂಘಟನೆಯವರೇ, ವಿದ್ಯಾರ್ಥಿನಿಯರೇ ಮತ್ತೆ ಮಾಧ್ಯಮಿಕರೇ, ಎಲ್ಲರಿಗೂ ಸಂವಿಧಾನ ದಿನಾಚರಣೆಯ ಶುಭಾಶಯಗಳು. ತಮ್ಮೆಲ್ಲರಿಗೂ ಒಂದು ವಿಚಾರ ಗೊತ್ತಿರುತ್ತದೆ. ಈಗ ಒಂದು ಅರ್ಧ ದಿವಸದಲ್ಲಿ ಸಂವಿಧಾನದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳಲಿಕ್ಕೆ ಎಷ್ಟು ಕಷ್ಟ ಅಂತ ಅದನ್ನು ಜಿಸ್ಟಿ ಹೇಳಿದ್ದಷ್ಟೇ. ನಮ್ಮ ಸಂಪನ್ಮೂಲ ವ್ಯಕ್ತಿ ನ್ಯಾಯವಾದಿಗಳಾಗಿರುವಂಥದ್ದಾಗಿರ್ಬೋದು, ನಮ್ಮ ADC ಅವರಾಗಿರುವಂಥದ್ದಾಗಿರ್ಬೋದು, ಅವರು ಹೇಳಲಿಕ್ಕೆ ಸಾಕಷ್ಟು ವಿಚಾರಗಳಿದೆ, ಇನ್ನೂ ಮುಗಿಲಿಲ್ಲ. ಆ ಬುಕ್ ನೋಡಿದರೆ ತುಂಬಾ ಚಿಕ್ಕದಿದೆ. ಈಗ ನಾವು ಓದುವಂತ ಪುಸ್ತಕದಿಂದ ಅದು ಪುಟಗಳು ಕಡಿಮೆ ಇದೆ ಅಂತ ನಿಮಗೆ ಅನಿಸ್ಬೋದು. ಆದರೆ ಇಡೀ ವಿಶ್ವಕ್ಕೆ ಅತಿ ದೊಡ್ಡ ಲಿಖಿತ, ಲಾಂಗೆಸ್ಟ್ ರಿಟನ್ ಕಾನ್ಸ್ಟಿಟ್ಯೂಷನ್ ಇನ್ ದಿ ಎಂಟೈರ್ ವರ್ಲ್ಡ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ನಮಗೆ ಕೊಟ್ಟಿರುವಂತಹ ನಮ್ಮ ಸಂವಿಧಾನ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಅದರಲ್ಲಿ ಒಂದೊಂದು ಆರ್ಟಿಕಲ್ ಕೂಡ ಒಂದೊಂದು ಇತಿಹಾಸ. ಇಟ್ ಇಸ್ ಎ ಲಿವಿಂಗ್ ಡಾಕ್ಯುಮೆಂಟ್ ಅಂತ ಹೇಳಿ. ಲಿವಿಂಗ್ ಡಾಕ್ಯುಮೆಂಟ್ ಅಂತ ಹೇಳಿದ್ರೆ, ಈಗ ನಾವು ಏನೋ ಒಂದು ಪಠ್ಯ ಪುಸ್ತಕದಲ್ಲಿ ಒಂದು ವಿಚಾರವನ್ನು ನೋಡಿಬಿಟ್ರೆ ಅದು ಓದ್ಬಿಟ್ಟು ಮುಗಿತದಂತ ಹಾಗೆ ಇಲ್ಲ ಸಂವಿಧಾನ. ಎಷ್ಟೋ ಕಾಯ್ದೆಗಳು, ಎಷ್ಟೇ ಕಾನೂನುಗಳು ನಮ್ಮ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಮಾಡ್ತಾನೆ ಇರ್ತವೆ. ಬಟ್ ಯಾವುದೇ ಒಂದು ಕಾನೂನು ಬರಬೇಕಂತಪ್ಪ ಅಂತ ಹೇಳಿದ್ರು ಕೂಡ ಅದು ಸಂವಿಧಾನ ಬದ್ಧವಾಗಿ ಇದೆ ಅಂತ ನೋಡಿಕೊಂಡು ಆ ಸಂವಿಧಾನದ ತತ್ವಗಳನ್ನು ಅರಿತುಕೊಂಡು ಆ ಕಾನೂನನ್ನು ಮಾಡಬೇಕಾಗಿರುವಂತಹ ಜವಾಬ್ದಾರಿ ಸರ್ಕಾರಗಳಿಗೆ. ಅದೇ ಸಂವಿಧಾನದಲ್ಲೂ ಕೂಡ ಯಾವುದೇ ಒಂದು ಕಾನೂನು, ಯಾವುದೇ ಒಂದು ಕಾನ್ಸ್ಟಿಟ್ಯೂಷನಲ್ ಪ್ರಿನ್ಸಿಪಲ್ಸ್ ವ್ಯತಿರಿಕ್ತವಾಗಿ ಇದ್ದರೆ ಅದನ್ನು ಸ್ಟ್ರಕ್ ಡೌನ್ ಮಾಡಲಿಕ್ಕೆ ನ್ಯಾಯಾಲಯಕ್ಕೆ ಅವಕಾಶ ಆದೇಶ ಇರ್ತದೆ. ಈವನ್ ಜುಡಿಷಿಯರಿ ಇರ್ತದೆ. ನ್ಯಾಯವಾದಿಗಳು ಅದನ್ನು ನೋಡಿಬಿಟ್ಟು ಯಾವುದೇ ಕಾನೂನಿನಲ್ಲಿ ಯಾವುದೇ ಒಂದು ಪ್ರೊವಿಷನ್ ಇದು ಸರಿಯಲ್ಲ, ಸಂವಿಧಾನ ಬದ್ಧವಾಗಿ ಇಲ್ಲ ಅಂತ ಆದ್ರೆ ಆ ಪ್ರೊವಿಷನ್ ಅನ್ನು ಸ್ಟ್ರಕ್ ಡೌನ್ ಮಾಡಿದ್ರೆ ಕೆಲವು ಸಂದರ್ಭದಲ್ಲಿ ಆ ಕಾನೂನನ್ನೇ ಸ್ಟ್ರಕ್ ಡೌನ್ ಮಾಡಿಬಿಡ್ತಾರೆ. ಸಂವಿಧಾನಕ್ಕೆ ಅಷ್ಟೊಂದು ಪವರ್ ಇದೆ.
ನಾವು ಸಂವಿಧಾನ ಪ್ರಿಯಾಂಬಲ್ ಅನ್ನು ಯಾಕೆ ನಾವು ಸ್ಟಾರ್ಟ್ ಮಾಡಿ ಓದಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ, ಪ್ರಿಯಾಂಬಲ್ ನಲ್ಲಿ ಈ ಎಂಟನೇ ಸಂವಿಧಾನದೊಂದು ಒಂದು ಸಾರಾಂಶ ಅದರಲ್ಲಿ ನಿಮಗೆ ಸಿಗಬಹುದು ಅನ್ನುವಂಥದ್ದು ಹೇಳಿ. ಅದರಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದ್ರೆ, ರೈಟ್ ಟು ಲೈಫ್ ಮಾತ್ರ ಅಲ್ಲ, ರೈಟ್ ಟು ಲೈಫ್ ವಿತ್ ಡಿಗ್ನಿಟಿ, ಗೌರವದಿಂದ ಬದುಕಲಿಕ್ಕೆ ಇವತ್ತಿನ ದಿವಸ ಎಲ್ಲ ನಾಗರಿಕರಿಗೆ ಸಾಧ್ಯತೆ ಆಗಿದೆ ಅಂತ ಹೇಳಿದ್ರೆ ಅದು ನಮ್ಮ ಸಂವಿಧಾನದಿಂದಲೇ ಅದು ಬಂದಿದೆ. ರೈಟ್ ಟು ಲೈಫ್ ವಿತ್ ಡಿಗ್ನಿಟಿ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ ರೈಟ್ ಟು ಅಸೆಂಬಲ್ ಪೀಸ್ಫುಲಿ ಅಂಡ್ ಎಕ್ಸ್ಪ್ರೆಸ್ ಅವರ್ ಒಪಿನಿಯನ್ಸ್, ಯಾವುದೇ ಒಂದು ಸಂಘಟಿತರಾಗಿ ನಿಮಗೆ ಆಗಿರುವಂತಹ ನೋವುಗಳನ್ನು ಕಾನೂನುಬದ್ಧವಾಗಿ ಸಂವಿಧಾನ ಚೌಕಟ್ಟಿನಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೂಡ ಸಂವಿಧಾನ ನಮಗೆ ಮಾಡಿಕೊಟ್ಟಿದೆ. ಬರೀ ಸಿಂಪಲ್ ಈಕ್ವಾಲಿಟಿ ಕೊಟ್ಟಿಲ್ಲ. ಈಕ್ವಾಲಿಟಿ ಅಂತ ಹೇಳಿದ್ರೆ ತುಂಬಾ ಸಮಾನತೆ ಅಂತ ಹೇಳಿದ್ರೆ ಅದು ಹೇಗೆ ಎಲ್ಲರನ್ನು ಸಮಾನವಾಗಿ ನೋಡಿದ್ರೆ ಸಾಕಾಗ, ಎಲ್ಲರನ್ನೂ ಸಮಾನವಾಗಿ ನೋಡಿದ್ರೆ ಮಾತ್ರ ಸಾಕಾಗುವುದಿಲ್ಲ. ಪ್ರಿಯಾಂಬಲ್ ಅಲ್ಲಿ ಹೇಳ್ತಾರೆ ಈಕ್ವಾಲಿಟಿ ಆಫ್ ಆಪರ್ಚುನಿಟೀಸ್, ಅವಕಾಶಗಳ ಸಮಾನತೆ ಇರಬೇಕು ಅಂತ. ಇದು ಎರಡು ವ್ಯತ್ಯಾಸ ಇದೆ, ಈಕ್ವಾಲಿಟೀಸ್ ಅಂಡ್ ಈಕ್ವಾಲಿಟಿ ಆಫ್ ಆಪರ್ಚುನಿಟಿ. ಇಂಥ ಒಂದು ಸೆನ್ಸಿಟಿವ್ ಅಂಡ್ ತುಂಬಾ ಡೆಪ್ತ್ ನಲ್ಲಿ ಹೋದ್ರೆ ನಿಮಗೆ ಸಾಕಷ್ಟು ವಿಚಾರಗಳು ಸಿಗ್ತದೆ. ಇವತ್ತಿನ ದಿವಸ ಈ ಒಂದು ಸಂವಿಧಾನದ ಓವರ್ ಆಲ್ ಫ್ರೇಮ್ ವರ್ಕ್ ಏನಿದೆ ಅನ್ನುವಂಥದ್ದು ಐತಿಹಾಸದ ಬಗ್ಗೆ ನಮ್ಮೆಲ್ಲರಿಗೂ ಹೇಳಿದ್ರೆ ಸಾಕಷ್ಟು ವಿದ್ಯಾರ್ಥಿಗಳಿದ್ದೀರಾ, ತಾವೆಲ್ಲರೂ ಕೂಡ ಹೋಗಿ ಸಂವಿಧಾನ ಅಂತ ಕೇಳಿದ್ರೆ ಏನು ಅಂತ ನಿಮ್ಮ ಮಾಸ್ಟರ್ಗಳಿಗೆ ಟೀಚರ್ಸ್ಗಳಿಗೆ ಕೇಳಿ ತಿಳ್ಕೋಬೇಕು. ಅದರ ಇಂಪಾರ್ಟೆನ್ಸ್ ಏನು, ಸಂವಿಧಾನ ಶಿಲ್ಪಿ ಭಾರತ ರತ್ನ B.R. ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನ ಏನಿದೆ ಅನ್ನುವಂಥದ್ದನ್ನು ನಾವು ಯಾವಾಗಲೂ ನಾವು ಅದನ್ನು ಸ್ಮರಿಸಬೇಕಾಗ್ತದೆ. ಅಲ್ಲಿ ಸಂವಿಧಾನದಲ್ಲಿ ಬರೀ ಹಕ್ಕನ್ನು ಮಾತ್ರ ಹೇಳಿರಲಿಲ್ಲ, ಪ್ರತಿಯೊಬ್ಬ ನಾಗರಿಕರಿಗೂ ಕರ್ತವ್ಯ ಏನನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಪ್ರತಿಯೊಂದು ಸಲನೂ ಕೂಡ ನಮಗೆ ಹಕ್ಕು ಬಾಧ್ಯತರಾಗಿದ್ರೆ ನಾವು ಸುಪ್ರೀಂ ಕೋರ್ಟ್ ಹೋಗ್ಬೋದು, ಆರ್ಟಿಕಲ್ 32 ಇದೆ, ಆರ್ಟಿಕಲ್ 226 ಇದೆ ಅನ್ನುವಂಥದ್ದು ಮಾತ್ರ ಅಲ್ಲ, ಒಂದು ನಾಗರಿಕನಾಗಿ ಜವಾಬ್ದಾರಿಯುತ ಒಂದು ನಾಗರಿಕನಾಗಿ ನಾವು ಇರಬೇಕಂತ ಹೇಳಿದ್ರೆ ಏನೇನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಸಂವಿಧಾನದಲ್ಲಿ ತಿಳಿಸಿರುವಂಥದ್ದಿದೆ. ಮೂಲಭೂತ ಕರ್ತವ್ಯಗಳು ಏನಿದೆ ಅಂತದಿದೆ, ಸರ್ಕಾರ ಏನೇನು ಮಾಡಬೇಕಾಗಿರುವಂಥದ್ದಿದೆ. ಸೊ ಪ್ರಜೆಗಳಾಗಿ ನಾವು ಆ ಸಂವಿಧಾನದಲ್ಲಿ ಸೂಚಿಸುವಂತ ಕರ್ತವ್ಯಗಳನ್ನು ನಿಭಾಯಿಸ್ತಾ ಇದ್ದೇವೆ ಅನ್ನುವಂಥದ್ದನ್ನು ನಾವು ಆತ್ಮಾವಲೋಕನ ನಾವು ಯಾವಾಗಲೂ ಮಾಡಬೇಕಾಗ್ತದೆ. ಅದನ್ನು ಮಾಡಿದರೆ ಮಾತ್ರ ಈ ಸಂವಿಧಾನ ಗಟ್ಟಿಯಾಗಿ ನಮಗೆ ಸಂವಿಧಾನ ನಿಲ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿದ ನನ್ನ ಮಾತುಗಳಲ್ಲಿ ವಿರಾಮ ನೀಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.